ಈಗ ನಾನು ಅಲ್ಲ ಅಧ್ಯಕ್ಷರೇ, ಒಂದೇ ನಿಮಿಷ ಕೋಪ ಮಾಡ್ಕೊಂಬಿಡಿ. ಇಷ್ಟು ದಿನಾನು ಕೂಡ ನಿಮ್ಗೆಲ್ಲ ಬಿಲ್ ಎಲ್ಲ ಪಾಸ್ ಮಾಡಿದ್ದೀರಿ. ಹೌದು, ಇಲ್ಲ ಅಂತ ಹೇಳಿ ಉತ್ತರ ಕರ್ನಾಟಕ ಚರ್ಚೆಗೆ ಮಾಡಿದ್ದೀರಿ. ನೀವು ಫಸ್ಟ್ ಡೇ ಹೇಳಿದ್ರಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ ಸರ್ ಮಾಡೋಣ ಅಂತ ಹೇಳಿದ್ರಿ. ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ, ಮುಖ್ಯಮಂತ್ರಿ ಹೇಳಿದ್ರು ಆ ತರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು. ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ, ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ. ನಾವು ಸದನಕ್ಕೆ ತಪ್ಪುತ್ರ ಕೊಟ್ಟಿದ್ದಾರೆ, ಅದು ಸದನಕ್ಕೆ ಅಗೌರವ ಅಂತ. ಇನ್ಮೇಲೆ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ, ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ, ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ? ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ. ತಾವು ಒಂದೇ ನಿಮಿಷ ಆತರ ಬೇಡ. ಇಷ್ಟೊತ್ತೂ ನೀವು ಕಾಂಗ್ರೆಸ್ ಪಾರ್ಟಿದ ಏನೋ ನಡೀತಾ ಇದ್ದಲ್ಲ, ಈಗ ಸದನ 1 ಗಂಟೆ ಲೇಟಾಗಿ ಕರೆದಿದ್ದೀರಾ, ಮುಂಚೆ 1:30 ಆಯ್ತು. ನಾನು ಹೇಳೋದು ಇದು 1,24,00,000 ಜನರ ಸಂಬಂಧಪಟ್ಟಿದ್ದು, ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ಯಾರೋ 10 ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ, 1,24,00,000 ಜನಕ್ಕೆ ಸಂಬಂಧಪಟ್ಟಿದ್ದು. ಅವರಿಗೆ ದುಡ್ಡು ಸೇರಿಲ್ಲ, ಅವ್ರಿಗೆ 2 ತಿಂಗಳಿಂದ. ನೀವೇ ಹೇಳಿ, ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ, ಸೀನಿಯರ್ MLA ಆಗಿದ್ದೀರಾ, ಇವಾಗ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ. ಈಗ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು, ಫೆಬ್ರವರಿ ಆದಮೇಲೆ ಮಾರ್ಚ್ ಕೊಡ್ಬೋದು. ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗೆ ಹೋಗ್ಬಿಡ್ತದೆ ಅಧ್ಯಕ್ಷರೇ? ನೀವೇ ಹೇಳಿ, ಸಾಧ್ಯನಾ ಹಂಗೆ? ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ. ಕೊಟ್ರೆ ಮತ್ತೆ ಅವ್ರು ಏನು ಮಾಡಬೇಕಾಯ್ತು? ಫೆಬ್ರವರಿಯಿಂದ ಶುರು ಮಾಡಬೇಕಾಯ್ತು. ಕಟ್ ಯಾಕೆ ಮಾಡಿದ್ರು? ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ, ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ, ಅಥವಾ ಖಜಾನೆ ಖಾಲಿ ಆಗಿದೆ ಕಟ್ ಮಾಡಿದಾರ? ಅದು ಸದನಕ್ಕೆ ಗೊತ್ತಾಗಬೇಕು ಅಧ್ಯಕ್ಷರೇ. ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಮಾತಾಡಿದಾರ? ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ, ಪಾರ್ಟಿಗೋಸ್ಕರ ಮಾಡಿದಾರ? ಇಷ್ಟು ಜನಕ್ಕೆ ಅವ್ರು 2 ತಿಂಗಳಿಗೆ ಮಹಿಳೆಯರು ಅವ್ರು ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಬಹಳ ಅನುಕಂಪದ ಮಾತಾಡ್ತೀರಲ್ಲ ನೀವು. ಅವ್ರು ಕೊಡೋದಿಲ್ಲ, ತಪ್ಪು